ಆಂಧ್ರಪ್ರದೇಶ ಮತ್ತು ಬಿಹಾರದ ಬಗ್ಗೆ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಸಾಕಷ್ಟು ಧಾರಾಳತೆ ತೋರಿದೆ. ಮಿಕ್ಕ ರಾಜ್ಯಗಳ ಬಗ್ಗೆ ಯಾಕೆ ತಾರತಮ್ಯ? ಸಾವಿರಾರು ಕೋಟಿ ಹರಿದುಕೊಂಡು ಹೋಗಿದೆ ಬಿಹಾರ ಮತ್ತು ಆಂಧ್ರಪ್ರದೇಶಕ್ಕೆ. ಹಾಗಾದ್ರೆ ಉಳಿದಂತ ರಾಜ್ಯಗಳು ಮಾಡಿದಂತ ತಪ್ಪೇನು ಅನ್ನೋದು ಈಗ ಪ್ರತಿಪಕ್ಷ ಕೇಳ್ತಾ ಇರುವಂತಹ ಮಾತು. ಇನ್ನೊಂದು ಕಡೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಈ ಬಜೆಟ್ನ ಬಗ್ಗೆ ಟೀಕೆ ಮಾಡಿದ್ದಾರೆ. ಕರ್ನಾಟಕದ ವಿಚಾರವಾಗಿ ಕೇಂದ್ರ ಸರ್ಕಾರ ಬಜೆಟ್ ಅಲ್ಲಿ ಮಲತಾಯಿ ಧೋರಣೆ ತೋರಿದೆ. ಮಹಿಳೆಯರಿಗೆ ಮೀಸಲು ಅನುದಾನ ಕಡಿಮೆ ಆಗಿದೆ. ಇದೊಂಥರ ತಾರತಮ್ಯದ ಬಜೆಟ್ ಅಂತ ಕಿಡಿಕಾರಿದ್ದಾರೆ ಪ್ರಭಾ ಮಲ್ಲಿಕಾರ್ಜುನ್. ಈ ಬಜೆಟ್ ಕೇವಲ ಮೈತ್ರಿಕೂಟಕ್ಕೆ ಮಾತ್ರ ಸೀಮಿತ ಆಗಿದೆ. ಬಿಜೆಪಿ ಜೆಡಿಎಸ್ ನಿಂದ ಹೆಚ್ಚು ಸಂಸದರಿದ್ದಾರೆ. ಆದ್ರೆ ಕರ್ನಾಟಕಕ್ಕೆ ಎಷ್ಟು ಅನುದಾನ ಬರಬೇಕು ಆ ಅನುದಾನವನ್ನ ತರುವಲ್ಲಿ ವಿಫಲರಾಗಿದ್ದಾರೆ. ಹೆಚ್ಚೆಚ್ಚು ಅನುದಾನವನ್ನ ತರಬಹುದಾಗಿತ್ತು ಸಂಸದರು. ಬಿಜೆಪಿ ಮತ್ತು ಜೆಡಿಎಸ್ ನ ಸಂಸದರಿದ್ದಾರೆ. ಆದ್ರೆ ಇಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಪ್ರಭಾ ಮಲ್ಲಿಕಾರ್ಜುನ್ ಟೀಕೆ ಮಾಡಿದ್ದಾರೆ. ನಮ್ಮ ಕಡೆ ದಾವಣಗೆರೆಯಲ್ಲಿ ಹೋಳಿಗೆ ಇಲ್ಲದ ಹೂರ್ಣ ಅಂತ ಹೇಳ್ತೀವಿ. ಸೊ ಆ ರೀತಿ ಬಡ್ಜೆಟ್ ಇದೆ ಇವತ್ತಿನ ದಿನ. ನಮ್ಮ ಕರ್ನಾಟಕಕ್ಕಂತೂ ಬಹಳನೇ ಮಲತಾಯಿ ಧೋರಣೆ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿದೆ. ಅವ್ರ ಅಲೈಡ್ ಪಾರ್ಟ್ನರ್ಸ್ ಯಾರಿದಾರಲ್ಲ, ಮೇಜರ್ ಶೇರ್ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನಮಗೆ. ಆಮೇಲೆ ಎಸ್ಪೆಷಲಿ ಅಗ್ರಿಕಲ್ಚರ್ ಸೆಕ್ಟರಿಗೂ MSP ಮಿನಿಮಮ್ ಸಪೋರ್ಟಿವ್ ಪ್ರೈಸ್ ಬಗ್ಗೆ ಅದ್ರ ಬಗ್ಗೆನೂ ಕೂಡ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಆಮೇಲೆ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರೋದು ನಮ್ಮ ಎಕಾನಮಿ ಮೇನ್ಲಿ. ಸೊ ಅಲ್ಲಿ ಇನ್ನೂ ಜಾಸ್ತಿ ಒತ್ತು ಕೊಟ್ಟು ಫ್ರಮ್ ಫಾರ್ಮ್ ಟು ಮಾರ್ಕೆಟ್ ಪ್ರೊಡ್ಯೂಸ್ ಇದೆಲ್ಲ ಆ ನೆಟ್ವರ್ಕ್, ಸಾಕಷ್ಟು ಕೋಲ್ಡ್ ಸ್ಟೋರೇಜ್ ಯೂನಿಟ್ ಇರ್ಬೋದು, ಆಮೇಲೆ ಸಾಗಾಣಿಕೆ ವ್ಯವಸ್ಥೆ ಇರ್ಬೋದು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಅದ್ರ ಬಗ್ಗೆ ಒತ್ತು ಕೊಡಬೇಕಾಗಿದೆ. ಅದು ಕೂಡ ಎಲ್ಲೂ ಸರಿಯಾಗಿ ಬಜೆಟ್ನಲ್ಲಿ ಮಂಡನೆ ಮಾಡಿಲ್ಲ. ಮತ್ತು ಮಹಿಳೆಯರಿಗೆ ಹೇಳಬೇಕು ಅಂದರೆ ವಿಶೇಷವಾಗಿ 3 ಲಕ್ಷ ಕೋಟಿ ಅನುದಾನ ಮೀಸಲಿಟ್ಟಿದ್ದಾರೆ. ಅದು ಕೂಡ ಕಡಿಮೆ ಆಯಿತು ಅನಿಸುತ್ತೆ ನನಗೆ. ಮಹಿಳಾ ಸಬಲೀಕರಣ ಅಂತ ಮಾತಾಡ್ತೀವಿ, ಬಟ್ ಅಷ್ಟು ಬಡ್ಜೆಟ್ನಲ್ಲಿ ಬೇಡಿಕೆ ಸಾಕಷ್ಟಿದೆ, ಅದು ಕೂಡ ಆಗಲ್ಲ. ಆಮೇಲೆ ಕರ್ನಾಟಕದಲ್ಲಿ ಸ್ಪೆಷಲಿ ನಮಗೆ ಯೂನಿವರ್ಸಿಟೀಸ್ ಬೇಕಾಗಿದೆ ಆ್ಯಂಡ್ ದಟ್ ಹ್ಯಾಸ್ ಬೀನ್ ನಾಟ್ ಸ್ಯಾಂಕ್ಷನ್ಡ್. ಆ್ಯಂಡ್ ರಿಸರ್ಚ್ ಸೆಂಟರು, ಏಮ್ಸ್ ಇದ್ರ ಬಗ್ಗೆ ಎಲ್ಲ ಬೇಡಿಕೆ ಇಟ್ಟಿದ್ವಿ, ಅದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ. ಇರಿಗೇಷನ್ ಪ್ರಾಜೆಕ್ಟ್ ಬಗ್ಗೆ ಕೂಡ ಬೇಡಿಕೆ ಇಟ್ಟಿದ್ವಿ, ಅದು ಕೂಡ ಮಾಹಿತಿ ಬಂದಿಲ್ಲ. ಡೆಫಿನೆಟ್ಲಿ ಅವರ ಅಲೈಡ್ ಪಾರ್ಟ್ನರ್ಸ್ ಇದಾರಲ್ಲ, ಈಗ ಹೇಳುವಾಗ ಅದೇ ಆಂಧ್ರ ಪ್ರದೇಶನ ಕನ್ಸಿಡರ್ ಮಾಡಿದ್ದಾರೆ, ಆಮೇಲೆ ಬಿಹಾರ್ ಕನ್ಸಿಡರ್ ಮಾಡಿದ್ದಾರೆ. ನಮ್ಮಲ್ಲೂ ಕೂಡ ರೈತರಿಗೆ ಅಷ್ಟೊಂದು ಸಮಸ್ಯೆ ಆಗಿದೆ. ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಟೈಮ್ನಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಆಗಿದೆ. ಅದ್ರ ಬಗ್ಗೆ ಕೂಡ ಏನು ಕ್ಲಾರಿಟಿ ಇಲ್ಲ. ನಮ್ಮ ಚುನಾವಣೆಯಲ್ಲೂ ಅದೇ ಹೇಳಿದ್ವಿ. ಹೋದ ಬಾರಿ ಒಬ್ಬರು MP ಇದ್ರು ಕಾಂಗ್ರೆಸ್ನವರು, ಈ ಬಾರಿ 9 ಜನ ಇದ್ದೀವಿ. 28 ಜನದಲ್ಲಿ ಮೇಜರ್ ಶೇರ್ ಇರೋದೇ BJP ಮತ್ತು JDSನವರು. ಆದರೂ ಕೂಡ ಅವರು ಒತ್ತು ಕೊಟ್ಟು ತರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.